ಹಾಯ್, ಎಲ್ರಿಗೂ ವಿಡಿಯೋಗೆ ಸ್ವಾಗತ. ಈಗ ಟೈಮ್ ಎಷ್ಟಾಗಿರ್ಬೋದು? ರಾತ್ರಿ 11, 12 ಇಲ್ಲ 1. ಇಡೀ ಜಗತ್ತು ಮಲಗಿದೆ, ಆದರೆ ನಿಮ್ಮ ಕಣ್ಣುಗಳು ಮಾತ್ರ ಚಾವಣಿಯನ್ನೇ ನೋಡುತ್ತಿದೆ. ತಲೆಯೊಳಗೆ ಯೋಚನೆಗಳದ್ದೇ ಒಂದು ಮ್ಯಾರಥಾನ್ ಓಡ್ತಾ ಇದೆ. ನಾಳೆ ಬಾಸ್ಗೆ ಏನು ಹೇಳೋದು? EMI ಮಾಡೋದು ಹೇಗೆ? ಆ ಸಂಬಂಧದಲ್ಲಿ ನಾನೇ ಏನಾದರೂ ತಪ್ಪು ಮಾಡಿದ್ನಾ? ನಾಳೆ ದಿನ ಹೇಗಿರುತ್ತೋ? ಈ ಯೋಚನೆಗಳ ರೈಲಿಗೆ ಬ್ರೇಕ್ ಇಲ್ಲ, ಚೈನ್ ಹೇಳಿದ್ರೂ ನಿಲ್ಲಲ್ಲ. ನಿಮಗೂ ಹೀಗೆ ಆಗಿದೆಯಾ? ಖಂಡಿತ ಆಗಿರುತ್ತೆ. ಯಾಕಂದರೆ ಇದು ನಿಮ್ಮೆಲ್ಲರ ಕಥೆ. ಇದಕ್ಕೆ ವೈದ್ಯರು ಒಂದು ಇಂಗ್ಲೀಷ್ನಲ್ಲಿ ಹೊಸ ಹೆಸರು ಕೊಟ್ಟಿದ್ದಾರೆ. ಅದೇನೆಂದರೆ ಆಂಗ್ಸೈಟಿ. ಆಂಗ್ಸೈಟಿ ಅಂದರೆ ಏನು ಗೊತ್ತಾ? ಅದು ಭವಿಷ್ಯದ ಬಗ್ಗೆ ನಾವು ಇವತ್ತೇ ಪಡುವ ಭಯ. ನಾಳೆ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಇವತ್ತಿನ ಕ್ಷಣಗಳನ್ನು ಸಾಯಿಸೋದು. ಅದು ನಿಮ್ಮ ಫೋನ್ ವೈಬ್ರೇಟ್ ಆಗದಿದ್ದರೂ ವೈಬ್ರೇಟ್ ಆದ ಹಾಗೆ ಅನ್ನಿಸೋ ಒಂದು ಫೀಲಿಂಗ್. ವಾಟ್ಸಪ್ನಲ್ಲಿ ಬ್ಲೂಟೂತ್ ಆದಮೇಲೆ ಯಾಕಿನ್ನೂ ರೀಪ್ಲೈ ಬರಲಿಲ್ಲ ಅಂತ ಹೃದಯದ ಬಡಿತ ಹೆಚ್ಚಾಗೋ ಆ ಕ್ಷಣ. ಈ ಒಂದು ಸಣ್ಣ ತಪ್ಪು ನಡೆದಾಗ ಇಡೀ ಜಗತ್ತೇ ಮುಳುಗಿ ಹೋಯಿತು ಅಂತ ಅನಿಸೋ ಒಂದು ಸಣ್ಣ ಭಾವನೆ. ಹೊಟ್ಟೆಯಲ್ಲಿ ಚಿಟ್ಟೆಗಳು ಹಾರಿದ ಹಾಗೆ, ಅಂಗೈನಲ್ಲಿ ಬೆವರಿರುತ್ತೆ, ಉಸಿರು ಭಾರವಾಗುತ್ತೆ. ನಿಮ್ಮ ದೇಹ ಇಲ್ಲೇ ಇದ್ದರೂ ನಿಮ್ಮ ಮನಸ್ಸು ಮಾತ್ರ ಬೇರೆಲ್ಲೋ ಇರುತ್ತೆ. ಇದು ಶತ್ರುವಲ್ಲ, ಆದರೆ ಸ್ನೇಹಿತನೂ ಕೂಡ ಅಲ್ಲ. ಇದೊಂದು ಆಹ್ವಾನಿಸಿದ ಅತಿಥಿ. ಒಮ್ಮೆ ಬಂದರೆ ಯಾವಾಗ ಹೋಗುತ್ತೆ ಗೊತ್ತಿರಲ್ಲ. ಈ ಆಂಗ್ಸೈಟಿ ಯಾಕೆ ಬರುತ್ತೆ? ಈ ಪ್ರಶ್ನೆಗೆ ಉತ್ತರ ಸಿಂಪಲ್. ನಾವು ಬದುಕುತ್ತಿರೋ ವರ್ತಮಾನದಲ್ಲಿ ನಮ್ಮ ಅರ್ಧ ಪ್ರಜ್ಞೆ ಏನಾಗುತ್ತೋ ಅನ್ನೋ ಪಶ್ಚಾತ್ತಾಪದಲ್ಲಿರುತ್ತೆ. ಇನ್ನುಳಿದ ಅರ್ಧ ಪ್ರಜ್ಞೆ ನಾಳೆ ಏನಾಗುತ್ತೋ ಅನ್ನೋ ಆತಂಕದಲ್ಲಿರುತ್ತೆ. ಇವತ್ತು ಅನ್ನೋ ಒಂದು ಸುಂದರ ಕ್ಷಣವನ್ನು ಇದನ್ನು ನಾವು ಬದುಕೋದೇ ಇಲ್ಲ. ನಾಳೆ ನಾವು ವೇಗದ ಜಗತ್ತಿನಲ್ಲಿದ್ದೇವೆ. ಎಲ್ಲರಿಗಿಂತ ಮುಂದೆ ಓಡಬೇಕು, ಎಲ್ಲವನ್ನು ಬೇಗ ಸಾಧಿಸಬೇಕು. ಪಕ್ಕದ ಮನೆಯವನು ಕಾರ್ ತಗೊಂಡ, ಫ್ರೆಂಡ್ ಫಾರಿನ್ಗೆ ಹೋದ, ಸಂಬಳ ಜಾಸ್ತಿ ಆಗಬೇಕು, ಸಮಾಜದಲ್ಲಿ ಒಂದು ಸ್ಥಾನ ಬೇಕು. ಈ ಓಟದಲ್ಲಿ ನಮ್ಮೊಳಗಿನ ಮನುಷ್ಯನನ್ನು ನಾವು ಎಲ್ಲೋ ಕಳೆದುಕೊಂಡು ಬಿಡ್ತೀವಿ. ನಮ್ಮ ಮನಸ್ಸಿಗೆ ನಾವು ಕೊಂಚವೂ ವಿಶ್ರಾಂತಿ ಕೊಡಲ್ಲ. 24 ಗಂಟೆಗಳ ಕಾಲ ಅದೊಂದು ಕೆಲಸ ಕೊಟ್ಬಿಟ್ಟಿರ್ತೀವಿ. ಯೋಚನೆ ಮಾಡು 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 ಪಾಪ. ಅದು ಎಷ್ಟಂತ ಯೋಚನೆ ಮಾಡ್ಬೇಕು ಹೇಳಿ? ಹಾಗಾದರೆ ಇದಕ್ಕೆ ದಾರಿ ಏನು? ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ದೊಡ್ಡ ದೊಡ್ಡ ಮಾತ್ರೆಗಳಲ್ಲ, ಸೈಕಾಲಜಿಸ್ಟ್ ಬಳಿ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದಲ್ಲ. ಪರಿಹಾರ ಇರೋದು ನಿಮ್ಮ ಕೈಯಲ್ಲೇ, ನಿಮ್ಮ ಉಸಿರಲ್ಲೇ. ಮುಂದಿನ ಸಲ ನಿಮ್ಮ ತಲೆಯಲ್ಲಿ ಆ ಯೋಚನೆಗಳು ರೈಲು ಓಡಿದಾಗ ಒಂದು ಕ್ಷಣ ಕಣ್ಣು ಮುಚ್ಚಿ, ಒಂದು ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಂಡು ನಿಧಾನವಾಗಿ ಹೊರಗಡೆ ಬಿಡಿ. ನೀವು ಕೂತಿರೋ ಕುರ್ಚಿಯನ್ನು ಕೈಯಿಂದ ಹಿಡಿದು ನೋಡಿ, ಅದರ ಸ್ಪರ್ಶವನ್ನು ಅನುಭವಿಸಿ. ನಿಮ್ಮ ಕಾಲ ಕೆಳಗಿನ ನೆಲವನ್ನು ಗಮನಿಸಿ. ನಿಮ್ಮ ಸುತ್ತಲೂ ಸಣ್ಣ ಸಣ್ಣ ಶಬ್ದಗಳು ಬರ್ತೀವಲ್ಲ, ಅದನ್ನು ಗಮನವಿಟ್ಟು ಕೇಳಿ. ನಿಮ್ಮ ಮನಸ್ಸನ್ನು ನಾಳೆಯಿಂದ ಇವತ್ತಿಗೆ ವಾಪಸ್ ತನ್ನಿ. ಆ ಯೋಚನೆಗಳು ರೈಲಿಗೆ ಒಂದು ಆ್ಯಂಕಲ್ ಹಾಕಿ ನಿಲ್ಲಿಸಿ. ನಿಮ್ಮ ಮನಸ್ಸಿಗೆ ಹೇಳಿ, ಹೇ ಮನಸ್ಸೇ, ಶಾಂತವಾಗು. ನಾಳೆ ಅನ್ನೋದು ಇನ್ನೂ ಬಂದಿಲ್ಲ, ಬಂದಾಗ ನೋಡಿಕೊಳ್ಳೋಣ. ಈ ಕ್ಷಣ ಮಾತ್ರ ನಮ್ಮದು, ಈ ಉಸಿರು ಮಾತ್ರ ನಮ್ಮದು. ಆಂಗ್ಸೈಟಿ ಅನ್ನೋದು ಒಂದು ನೆರಳು ಇದ್ದ ಹಾಗೆ. ನೀವು ಬೆಳಕಿನ ಕಡೆ ತಿರುಗಿದಾಗ ಆ ನೆರಳು ನಿಮ್ಮ ಹಿಂದೆ ಬೀಳುತ್ತೆ. ನೀವು ನೆರಳಿನ ಕಡೆ ಓಡಿದರೆ ಅದು ನಿಮ್ಮನ್ನು ಆವರಿಸುತ್ತದೆ. ಆಯ್ಕೆ ನಿಮ್ಮದು. ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ, ನಿಮ್ಮ ಹಾಗೆ ಒಂಟಿಯಾಗಿ ಹೋರಾಡುತ್ತಿರೋ ಮತ್ತೊಂದು ಸ್ನೇಹಿಗೆ ಇದನ್ನು ಹಂಚಿಕೊಳ್ಳಿ. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ಕತ್ತಲಿನ ರಾತ್ರಿಯಲ್ಲಿ ಒಂದಷ್ಟು ಮಾತುಗಳ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್.